ಕುಂಭರಾಶಿಯವರೇ, ನಿಮ್ಮೆಲ್ಲರಿಗೂ ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ಕುಂಭರಾಶಿಯವರೇ, ಈ ಘಟನೆಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಸುಮ್ಮನೆ ನೋಡಿ ಡಂಗುರ ಬಾರಿಸಬೇಡಿ. ಈ ದೇವಿನಾಗವು ನಿಮ್ಮ ಮನೆಯಲ್ಲಿ ಬಹಳ ದೊಡ್ಡ ಸೂಚನೆಯನ್ನು ಕೊಡುತ್ತಿದೆ. ಕುಂಭರಾಶಿಯವರೇ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ಪರಿಸ್ಥಿತಿಗಳು ಗೊಜಲಾಗಿ ಕಾಣಿಸುತ್ತಿದ್ದರೆ, ಒಂದು ವೇಳೆ ನಿಮಗೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ತಿ ಫಲ ಸಿಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ, ಒಂದು ವೇಳೆ ಮತ್ತೆ ಮತ್ತೆ ಅವಕಾಶಗಳು ಎದುರಿಗೆ ಬಂದು ಯಾರದೋ ಕಾರಣದಿಂದ ನೀವು ನಿಂತು ಬಿಡುತ್ತಿದ್ದರೆ, ಈಗ ಸಮಯ ನಿಧಾನವಾಗಿ ಬದಲಾಗುತ್ತಿರುವುದು ಕಾಣಿಸುತ್ತಿದೆ. ನಿಮ್ಮ ಸುತ್ತಮುತ್ತ ನಡೆಯುವ ಕೆಲವು ಘಟನೆಗಳು ಸಾಮಾನ್ಯವಾಗಿರುವುದಿಲ್ಲ. ಬದಲಿಗೆ ಅವು ನಿಮಗಾಗಿ ಗೆಳೆಯರೇ ಒಂದು ಸುದ್ದಿಯನ್ನು ತರಲಿವೆ. ಅದೇನೆಂದರೆ, ವಿಶೇಷವಾಗಿ ಒಂದು ವೇಳೆ ನಿಮಗೆ ಯಾವುದೇ ದೇವಿಯ ಸ್ವರೂಪವಾದ ನಾಗ ಪ್ರತೀಕ, ದೇವಸ್ಥಾನ, ಕನಸು ಅಥವಾ ಯಾವುದೇ ಆತ್ಮವಿಶ್ವಾಸದೊಂದಿಗೆ ಅನುಭವವಾಗುತ್ತಿದ್ದರೆ, ಅದನ್ನು ಕೇವಲ ಕಾಕತಾಳಿ ಎಂದು ಭಾವಿಸಿ ನಿರ್ಲಕ್ಷಿಸಬೇಡಿ. ಈ ಸಮಯವು ನಿಮಗೆ ನಿಮ್ಮ ಜೀವನದ ದಿಕ್ಕನ್ನು ಸರಿಪಡಿಸಿಕೊಳ್ಳುವ ಅವಕಾಶವನ್ನು ನೀಡುತ್ತಿದೆ. ಆದರೆ ಒಂದು ವಿಷಯವನ್ನು ವಿಶೇಷವಾಗಿ ಗಮನದಲ್ಲಿಡಿ. ಪ್ರತಿಯೊಂದು ಶುಭ ಸೂಚನೆಯ ಪ್ರಚಾರವನ್ನು ಗೆಳೆಯರೇ ಗದ್ದಲದಿಂದ ಮಾಡಬಾರದು, ಬದಲಿಗೆ ಶಾಂತವಾಗಿ ಮಾಡಬೇಕು. ಹಲವು ಬಾರಿ ದೇವರು ಮನುಷ್ಯನಿಗೆ ಮೊದಲು ಗೆಳೆಯರೇ ಸಣ್ಣ ಅವಕಾಶವನ್ನು ನೀಡುತ್ತಾರೆ, ನಂತರ ಪರಿಣಾಮ ಕಾಣಿಸುತ್ತದೆ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರಲಿದೆಯೋ ಅದರ ಬಗ್ಗೆ ಉತ್ಸಾಹದಿಂದ ಗದ್ದಲ ಮಾಡಬೇಡಿ. ಎಲ್ಲರಿಗೂ ಹೇಳುವ ಆತುರ ಮಾಡಬೇಡಿ. ನಿಮ್ಮ ರಾಶಿಗೆ ಈ ಸಮಯದಲ್ಲಿ ಅಂಥ ಯೋಗಗಳು ರೂಪುಗೊಳ್ಳುತ್ತಿವೆ. ಅವು ಬಹಳ ಸಮಯದಿಂದ ನಿಂತು ಹೋಗಿದ್ದ ಕೆಲಸಗಳಿಗೆ ವೇಗವನ್ನು ಕೊಡಬಲ್ಲವು. ಉದ್ಯೋಗ, ವ್ಯಾಪಾರ, ಹಣ, ಕೌಟುಂಬಿಕ ಗೌರವಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೂ ನಿಧಾನವಾಗಿ ಸುಧಾರಣೆ ಕಾಣಿಸಬಹುದು. ಯಾರು ನಿಮ್ಮ ಜೊತೆಯನ್ನು ಬಿಟ್ಟಿದ್ದರೋ ಅದೇ ಜನರು ನಿಮ್ಮ ಯಶಸ್ಸನ್ನು ನೋಡಿ ಮತ್ತೆ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸಬಹುದು. ಅದಕ್ಕಾಗಿ ನಿಮ್ಮ ನಿರ್ಧಾರಗಳನ್ನು ಯೋಚಿಸಿ ತಿಳಿದುಕೊಂಡು ತೆಗೆದುಕೊಳ್ಳಿ. ಯಾವುದೇ ವ್ಯಕ್ತಿಯನ್ನು ತಕ್ಷಣ ನಂಬಬೇಡಿ. ನಿಮ್ಮ ಜೀವನದಲ್ಲಿ ಬರಲಿರುವ ಶುಭ ಸುದ್ದಿಯು ಕೇವಲ ಹಣಕ್ಕೆ ಸಂಬಂಧಿಸಿದ್ದಾಗಿರುವುದಿಲ್ಲ. ಬದಲಿಗೆ ಮಾನಸಿಕ ಶಾಂತಿ, ಕುಟುಂಬದಲ್ಲಿ ಸುಖ, ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳದ ರೂಪದಲ್ಲೂ ಎದುರಾಗಬಹುದು. ಕುಂಭರಾಶಿಯ ಜಾತಕದವರಿಗೆ ಇದ್ದಕ್ಕಿದ್ದಂತೆ ಯಾವುದೇ ಶುಭ ಸಮಾಚಾರ, ನಿಂತು ಹೋಗಿದ್ದ ಹಣ ಪಾವತಿ, ಹೊಸ ಉದ್ಯೋಗ ಅಥವಾ ಹೊಸ ಅವಕಾಶ, ನಿಮ್ಮೊಂದಿಗೆ ಬಹಳ ದೊಡ್ಡ ಗ್ರಾಹಕರು ಸಿಗಬಹುದು, ಶುಭ ಸಮಾಚಾರ ಸಿಗಬಹುದು. ಒಂದು ವೇಳೆ ನಿಮ್ಮ ಯಾವುದೇ ಗುರಿಗಾಗಿ ನಿರಂತರವಾಗಿ ಕಠಿಣ ಪರಿಶ್ರಮ ಮಾಡಿದ್ದರೆ ಅದರ ಫಲಿತಾಂಶ ಈಗ ಕಾಣಿಸುತ್ತದೆ. ದೇವರ ಕೃಪೆ ಎಂದರೆ ಕೇವಲ ಪವಾಡವಲ್ಲ, ಬದಲಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗುವುದು ಕೂಡ ದೈವಿಕ ಆಶೀರ್ವಾದದ ಸ್ವರೂಪವೇ ಆಗಿರುತ್ತದೆ. ಅದಕ್ಕಾಗಿಯೇ ನಿಮ್ಮ ಸುತ್ತಮುತ್ತ ನಡೆಯುವ ಚಿಕ್ಕ ಚಿಕ್ಕ ಸಕಾರಾತ್ಮಕ ಘಟನೆಗಳನ್ನು ಗುರುತಿಸಿ. ಯಾರು ನಿಮ್ಮನ್ನು ನಿರಾಶೆಗೊಳಿಸಲು ಪ್ರಯತ್ನಿಸುತ್ತಿದ್ದರೋ ಅವರು ಸ್ವತಃ ಸಮಯದೊಂದಿಗೆ ಹಿಂದೆ ಉಳಿಯಬಹುದು. ನೀವು ಕೇವಲ ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳಿಗೆ ಸ್ಥಾನ ನೀಡಬೇಕು. ಮತ್ತು ಹಲವು ಬಾರಿ ವ್ಯಕ್ತಿಗೆ ಅವಕಾಶ ಸಿಗುವ ಮೊದಲೇ ಭಯವಾಗುತ್ತದೆ, ಸ್ವತಃ ತನ್ನ ಪ್ರಗತಿಯನ್ನು ತಡೆದುಕೊಳ್ಳುತ್ತಾನೆ. ಕುಂಭರಾಶಿಯವರೇ, ಈ ಸಮಯದಲ್ಲಿ ಧೈರ್ಯ, ತಾಳ್ಮೆ ಮತ್ತು ಸಂಯಮದ ಅವಶ್ಯಕತೆ ಇದೆ. ಒಂದು ವೇಳೆ ಯಾವುದೇ ಹೊಸ ಅವಕಾಶ ಎದುರಿಗೆ ಬಂದರೆ ಅದನ್ನು ಗಂಭೀರವಾಗಿ ಪರೀಕ್ಷಿಸಿ. ಯೋಚಿಸದೆ ತಿಳಿಯದೆ ನಿರ್ಧಾರ ತೆಗೆದುಕೊಳ್ಳಬೇಡಿ ಮತ್ತು ಯಾವುದೇ ಉತ್ಸಾಹದಲ್ಲಿ ಹೆದರಿ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ನಿಮ್ಮನ್ನು ಗೆಳೆಯರೇ ಬದಲಾವಣೆ ತರುವವರನ್ನಾಗಿ ಮಾಡಿಕೊಳ್ಳಬೇಕು. ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೇವರ ಕೃಪೆ ಎರಡೂ ಫಲ ನೀಡಲಿವೆ. ಕುಟುಂಬದ ಹಿರಿಯರನ್ನು ಗೌರವಿಸಿ. ಅವರ ಆಶೀರ್ವಾದ ಅದ್ಭುತ ಶಕ್ತಿಯನ್ನು ಹೊಂದಿರುತ್ತದೆ. ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಇಟ್ಟುಕೊಳ್ಳಬೇಡಿ. ಕೋಪ, ಜಗಳ ಮತ್ತು ಕಟು ಮಾತುಗಳಿಂದ ದೂರವಿರಬೇಕು. ಹೆಚ್ಚು ಶಾಂತಿ ಕಾಪಾಡಿಕೊಳ್ಳಿ. ಅದರ ಬದಲು ಗೆಳೆಯರೇ ನಿಮಗೆ ಬಹಳ ದೊಡ್ಡ ಶುಭ ಸುದ್ದಿ ಸಿಗಲಿದೆ. ಒಂದು ವೇಳೆ ಈಗ ನಿಮಗೆ ಕನಸು ಅಥವಾ ಆತ್ಮವಿಶ್ವಾಸದ ಅನುಭವ ಆಗುತ್ತಿದ್ದರೆ ಅದನ್ನು ಶ್ರದ್ಧೆಯಿಂದ ಸ್ವೀಕರಿಸಿ. ಅಧಿಕಾರ ಈಗ ಬಹಳ ದೊಡ್ಡದಾಗಿ ಸಿಗುತ್ತಿದೆ. ಕುಂಭರಾಶಿಯ ಜಾತಕದವರಿಗೆ ಗೆಳೆಯರೇ, ಈ ಸಮಯದಲ್ಲಿ ಈಗ ನಿಮಗೆ ಎಲ್ಲ ಕಡೆಯಿಂದಲೂ ವಿಜಯ ಕಾಣಿಸುತ್ತಿದೆ. ದೇವರಿಗೆ ಧನ್ಯವಾದ ಹೇಳಲೇಬೇಕು. ಏಕೆಂದರೆ ಗೆಳೆಯರೇ, ನಿಮ್ಮ ಜೀವನದಲ್ಲಿ ಇರುವ ಶಕ್ತಿಯು ಮತ್ತೆ ಬರುವುದಿಲ್ಲ. ಹೆಚ್ಚು ಹುಡುಕಾಟದ ನಂತರ, ಇಷ್ಟು ದೊಡ್ಡ ಕಠಿಣ ಪರಿಶ್ರಮ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಗುರಿ, ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರಿ. ಅದಕ್ಕಾಗಿ ಪ್ರತಿಯೊಂದು ಸೂಚನೆಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಿರ್ಲಕ್ಷಿಸಬೇಡಿ. ಜೊತೆಗೆ ಹೇಳುವುದಾದರೆ, ಇಂದಿನ ಸಂಜೆ ಗೆಳೆಯರೇ, ಮೊದಲು ನೀವು ಮಾತೆ ಲಕ್ಷ್ಮಿಯನ್ನು ಸ್ಮರಿಸಿ. ದೇವರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಮತ್ತು
ಓಂ ಗಣಪತಿಯೇ ನಮಃ ಮಂತ್ರದ ಜಪ ಮಾಡಿ. ಯಾವುದೇ ಅಸಹಾಯಕ ವ್ಯಕ್ತಿಗೆ ನೀವು ಏನಾದರೂ ಹಸಿರು ಬಣ್ಣದ ದಾನ ಮಾಡಬಹುದು ಹಾಗೂ ಹಿರಿಯರ ಆಶೀರ್ವಾದವನ್ನು ಖಂಡಿತವಾಗಿ ಪಡೆಯಿರಿ. ಶುಭ ಕಾರ್ಯಕ್ಕೂ ಮೊದಲು ಭಗವಾನ್ ಗಣೇಶನ ಹೆಸರು ಹೇಳಿ ಒಂದು ಆರಂಭ ಮಾಡಿ. ಸಂಜೆಯ ಸಮಯದಲ್ಲಿ ಇರುವೆಗಳಿಗೆ ಹಿಟ್ಟು ಅಥವಾ ಪಕ್ಷಿಗಳಿಗೆ ಕಾಳು ಖಂಡಿತವಾಗಿ ಹಾಕಿ. ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳಬೇಡಿ ಮತ್ತು ನಿಮ್ಮ ಮಹತ್ವದ ಕೆಲಸ ಹಾಗೂ ಯೋಜನೆಗಳನ್ನು ಖಂಡಿತವಾಗಿಯೂ ಇತರರಿಗೆ ಹೇಳುವುದರಿಂದ ದೂರವಿರಬೇಕು. ಶ್ರದ್ಧೆಯ ವಿಶ್ವಾಸದೊಂದಿಗೆ ಮಾಡಿದ ಈ ಪರಿಹಾರ ಮಾನಸಿಕ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಫಲಿತಾಂಶದ ಕಡೆ ಮುಂದುವರಿಯುವ ಸಮಯವಾಗಿದೆ. ಕುಂಭರಾಶಿಯ ಜಾತಕದವರಿಗೆ ಗೆಳೆಯರೇ, ಈ ಗುರುವಾರ ಮತ್ತು ಶುಕ್ರವಾರ ಮತ್ತು ಶನಿವಾರ ಈ 3 ದಿನಗಳ ಒಳಗೆ ಈಗ ನಿಮಗೆ ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ ನಿಮ್ಮ ಜೀವನದಲ್ಲಿ ಗೆಳೆಯರೇ ಯಾವುದೇ ಶುಭ ಸಮಾಚಾರದ ಜೊತೆಗೆ ನಿಮಗೆ ಗೆಳೆಯರೇ ಯಾವುದೇ ಹೊಸ ವ್ಯಕ್ತಿ ಸೇರಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಆ ಶಬ್ದವು ನಿಮಗೆ ಹೊಸ ದಾರಿಗಳನ್ನು ಕೊಡುತ್ತದೆ, ಹೊಸ ಶುಭ ಸುದ್ದಿಯ ಬಗ್ಗೆ ತಿಳಿಸುತ್ತದೆ. ಗೆಳೆಯರೇ, ಯಾರು ತಮ್ಮ ಮನಸ್ಸಿಗೆ ಹತ್ತಿರವಾಗಿರುತ್ತಾರೋ ಅವರನ್ನು ಅರ್ಥ ಮಾಡಿಕೊಳ್ಳಿ. ಎದುರಿಗಿನಿಂದ ಬಹಳ ದೂರವಿರುತ್ತಾರೆ ಮತ್ತು ಯಾವ ವ್ಯಕ್ತಿ ಮನಸ್ಸಿಗೆ ಹತ್ತಿರವಾಗಿದ್ದಾನೋ ಅವನನ್ನು ಅರ್ಥ ಮಾಡಿಕೊಳ್ಳಿ. ಗೆಳೆಯರೇ, ನಿಮ್ಮ ಜೊತೆಗೆ ಎಂದಿಗೂ ಒಳ್ಳೆಯದು ಮಾಡಲಾರನು. ಅದಕ್ಕಾಗಿ ಯಾರು ನಿಮ್ಮ ಮನಸ್ಸಿಗೆ ಹತ್ತಿರವಿದ್ದಾರೋ ಅವರು ಬಹಳ ದೂರವಿದ್ದಾರೆ ಮತ್ತು ಮುಂದಿನ 3 ದಿನಗಳಲ್ಲಿ ನಿಮ್ಮ ಹತ್ತಿರ ಬಹಳ ಹತ್ತಿರ ಬರಲಿದ್ದಾನೆ. ಹಾಗಾಗಿ ಈ ವಿಷಯದ ಬಗ್ಗೆ ಗಮನವಿಡಿ. ಪ್ರತಿಕ್ರಿಯೆ ಪೆಟ್ಟಿಗೆಯಲ್ಲಿ ಜೈ ಹೋ ಮಾತೆ ಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಚಾನಲನ್ನು ಚಂದಾದಾರರಾಗಿ. ಪ್ರೀತಿಯ ಕೈಗಳಿಂದ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ. ನಿಮ್ಮ ದಿನ ಶುಭವಾಗಲಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.